ಸಿಕ್ಕಾಕೊಂಡೇನಿ ಬ್ರೋ. ಸಿನಿಮಾ ನೋಡೋದಕ್ಕೂ ಮುಂಚೆನೆ ಎಡ್ಗಂಡ್ ನೋಡ್ಕೊಂತು, ಬಟ್ ಈ ರೇಂಜಿಗೆ ಬುಕ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೊರಗಡೆ ಟಾಕ್ ಹೆಂಗಿದೆ ಅಂತ ನೋಡ್ದಂಗೆ ನಾನು ಸಿನಿಮಾ ನೋಡೋದು ಅಭ್ಯಾಸ. ಯಾಕಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ಫೀಲ್ ಮಾಡಬೇಕು. ಹಂಗಾಗಿ ಟಾಕ್ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಫಸ್ಟ್ ಸಿನಿಮಾ ನೋಡ್ತೀನಿ. ಬಟ್ ಮೊದಲನೇ ಸಾರಿ ಈ ಒಂದು ಸಿನಿಮಾ ನೋಡ್ಬೇಕಾದ್ರೆ ಹೊರಗಡೆ ಟಾಕ್ ಹೆಂಗಿದೆ ಅಂತ ತಿಳ್ಕೊಂಡ್ ನೋಡ್ಬೇಕಾಗಿತ್ತು ಅನಿಸ್ತು. ಯಾಕಂದ್ರೆ ಸಿನಿಮಾನ ಕಾಮಿಡಿ ಸಿನಿಮಾ ಮಾಡಕ್ ಹೋಗ್ಬಿಟ್ಟು ಕ್ರಿಂಜು ಸಿನಿಮಾ ಮಾಡಿದಾರಲ್ಲ, ಬಬ್ಬ. ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಏನಿದೆ ಅವ್ರನ್ನ ಹಾವು ಒಟ್ಟಿಸ್ಕೊಂಡು ಹೋಗ್ತಿರುತ್ತೆ. ಅದ್ರ ಬದಲು ಸಿನಿಮಾ ಮೇಕರ್ಸ್ ಏನಾದ್ರು ಬಂದು ನುಂಗ್ಬಿಟ್ಟಿದ್ರೆ ಈ ಒಂದು ಕ್ರಿಂಜು ಸಿನಿಮಾನ ನೋಡ್ತಕ್ಕಂತ ಅವಕಾಶ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಸೊ ನಾನಂತೂ ಬುಕ್ ಆದೆ. ನಾನು ಇದ್ದಿದ್ದು ಇರೋ ತರ ಹೇಳ್ತೀನಿ ಗುರು, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಾಕೊಂಡ 1997ರಲ್ಲಿ ಬಂದಂತ ಸಿನಿಮಾ. ಅದ್ರಲ್ಲಿರೋ VFX ಆಗಿರ್ಬೋದು, ಸೀರಿಯಸ್ ಥೀಮ್ ಆಗಿರ್ಬೋದು, RR ಎಲಿಮೆಂಟ್ ಆಗಿರ್ಬೋದು, ಸಖತ್ ಇಂಪ್ರೆಸ್ ಮಾಡ್ತು. ನನಗ್ ಮಾತ್ರ ಆ ಸಿನಿಮಾ ತುಂಬಾ ಇಷ್ಟ. ಆಮೇಲಿಂದ ಪ್ಲೈನ್ ಅಲ್ಲಿ ಒಂದು ರಿಲೇಟಬಲ್ ಸಿನಿಮಾ ಇದೆ, ಸ್ನೇಕ್ಸ್ ಇನ್ ಪ್ಲೈನ್ ಅಂತ. ಆ ಒಂದು ಸಿನಿಮಾನು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಅವುಗಳು ರಿಲೇಟಬಲ್ ಅಷ್ಟೇ ಸಿನಿಮಾ ಇಷ್ಟ ಆಗಿದ್ದು. ಆಮೇಲಿಂದ ಇದೇನೋ ಅನಾಕೊಂಡನ ರೀಬೂಟ್ ಮಾಡಿ ದೊಡ್ಡ ಕಾಸ್ಟ್ ಜೊತೆ ತಗೊಂಡ್ ಬರ್ತಾ ಇದಾರೆ ಸಿನಿಮಾ. ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿದೆ. ಬಾಬಾ ನಿಜ ಈ ರೇಂಜಿಗೆ ಬುಕ್ ಆಗ್ತೀನಿ ಅಂತ ಹೇಳಿಲ್ಲ. ಈ ಸಿನಿಮಾನ ಯಾರಾದ್ರೂ ಕಣ್ಣು ಮುಚ್ಚದಂಗೆ ನೋಡ್ದ ಅಂದ್ರೆ ಅವ್ನಿಗೆ ಲೈಫ್ ಟೈಮ್ ಸೆಟ್ಲ್ಮೆಂಟ್ ಕಣೋ. ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಎಂಡ್ ಮಾಡೋವರೆಗೂ ಇದಿಷ್ಟು ಸರಿ ತೂಗುಡ್ಸಿದ ನನ್ಗೆ ಗೊತ್ತಿಲ್ಲ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ನಮ್ಮ ಮೈನ್ ಕ್ಯಾರೆಕ್ಟರ್ಸ್ ಏನಿದ್ದಾರೆ 4 ಜನ, ಅವರು ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂತಾರೆ. ಅದು ಕೂಡ ಅನಾಕೊಂಡ ರಿಲೇಟಬಲ್ ಆಗಿ. ಹಂಗಾಗಿ ರೈಟ್ಸ್ ಕೂಡ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಸಿನಿಮಾ ತೆಗಿಯೋದಕ್ಕೆ ಬರ್ತಾರೆ. ಬಟ್ ಅಲ್ಲಿ ಬಂದಾಗ ಒರಿಜಿನಲ್ ಅನಾಕೊಂಡ ಸಿಕ್ಕಾಕೊಳ್ಳುತ್ತೆ ಇವ್ರಿಗೆ. ಅದು ಯಾವ ರೇಂಜಿಗೆ ಇವ್ರನ್ನ ಅಟ್ಯಾಕ್ ಮಾಡುತ್ತೋ ಅದರಿಂದ ಹೆಂಗ್ ತಪ್ಪಿಸ್ಕೊಂಡ್ರು ಇದೇ ಸ್ಟೋರಿ. ಬಟ್ ಟೂ ವರಸ್ಟ್ ಆಗಿ ರೈಟಿಂಗ್ ಇದೆ, ಟೂ ವರಸ್ಟ್ ಆಗಿ ಪ್ರೆಸೆಂಟೇಶನ್ ಇದೆ. ಅದರಲ್ಲೂ ಕೂಡ ಜಾಕ್ ಬ್ಲಾಕ್ ಮತ್ತೆ ಪೌಲ್ ರೂಡು ಇಂಥ ಲೆಜೆಂಡರಿ ಆಕ್ಟರ್ಸ್ ಇಟ್ಕೊಂಡು ಇಂಥ ವರಸ್ಟ್ ಸಿನಿಮಾ ಮಾಡ್ತಾರೆ ಅಂತ ಅನ್ಕೊಂಡ್ಲಿಲ್ಲ. ಸಿನಿಮಾ ನೋಡೋದಕ್ಕೆ ಮೇನ್ ಇನ್ಫ್ಲೂಯೆನ್ಸ್ ಮಾಡಿದ್ದೆ ಇವರು. ಸಿನಿಮಾ ಹೇಳ್ತೀನಲ್ಲ ಗುರು, ನನಗೆ ವರ್ಕೌಟ್ ಆಗ್ಲಿಲ್ಲ. VFX ಕೂಡ ಅಷ್ಟು ಕಷ್ಟನೇ ಅಂತ ಗ್ರೇಟ್ ಆಗಿಲ್ಲ. ಒಟ್ನಲ್ಲಿ ಸಿನಿಮಾ ನೋಡೋದು ನಿಮ್ಮ ಧೈರ್ಯಕ್ಕೆ ಬಿಟ್ಟಿದ್ದು. ನೀವೇನಾದ್ರೂ ನಿದ್ದೆನ ಇಷ್ಟ ಪಡೋರಾಗಿದ್ರೆ ಅಥವಾ ನಿದ್ದೆ ನಿಮ್ಗೆ ಬರ್ತಿಲ್ಲ ಅಂದ್ರೆ ಈ ಒಂದು ಸಿನಿಮಾ ನಿಮ್ಗೆ ಬೆಸ್ಟ್ ಸಜೆಷನ್. ನೋಡಿ, ಅಡಲ್ಟ್ ಸೀನ್ಸ್ ಆಗ್ಲಿ ಏನಿಲ್ಲ, ಬಟ್ ಸಿನಿಮಾ ವರ್ಕ್ ಮಾಡೋಲ್ಲ. ನಿಮ್ ಇಷ್ಟ, ಹೋಗಿ ಥಿಯೇಟರ್ ಅಲ್ಲಿ ನೋಡ್ಬೋದು ಅಥವಾ OTT ನಲ್ಲಿ ನೋಡ್ಬೋದು. ಬಟ್ ಇಲ್ಲೇ ನೋಡಿದ್ರು ಸಿನಿಮಾ ನಿಮ್ಗೆ ಇಷ್ಟ ಆಗಲ್ಲ, ಇದನ್ನ ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ. ಸಿನಿಮಾ ನೋಡಿರೋರು ಯಾರಾದ್ರೂ ಇದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿ. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ, ಆ ಒಂದು ಸಿಚುವೇಶನ್ ನನ್ಗೆ ಇತ್ತು. ಸೊ ಇದಾಗಿತ್ತು ಗೈಸ್ ನನ್ನ ರಿವ್ಯೂ. ನಾನ್ ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.